ಓಕೆ, ನಮಸ್ಕಾರ. ನನ್ನ ಹೆಸರು ಡಿ ಜಗದೀಶಪ್ಪ. ನಾನು ಬೆಳಗುತ್ತಿ ಪತ್ತಿನ ಸಹಕಾರ ಸಂಘ ಇದರ ಅಧ್ಯಕ್ಷರಾಗಿ ಇವತ್ತು ಸರ್ವ ಸದಸ್ಯರ ಅವಿರೋಧ ಆಯ್ಕೆಯನ್ನು ಆಗಿರುತ್ತೇನೆ. ಈ ದಿವಸ ಈ ಅಧ್ಯಕ್ಷರು ಡಿ ಜಗದೀಶಪ್ಪ ಹಾಗೂ ಉಪಾಧ್ಯಕ್ಷರು ಪಾಲಾಕ್ಷಪ್ಪ ಆಗಿ ಸರ್ವ ಸದಸ್ಯರು ನಮ್ಮನ್ನು ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಯನ್ನು ತಿಳಿಸ್ತೇನೆ. ತಾವು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಅಂತಲೇ ಈ ಪದಗ್ರಹಣವನ್ನು ಮಾಡಿಕೊಂಡು ಪದಬಳಕೆಯನ್ನು ಸಹ ಮಾಡಿದ್ದೀರಿ. ತಾವು ಈ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಬರ್ತಕ್ಕಂಥ ರೈತರಿಗೆ ನಿಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಏನೇನು ಸೇವೆಗಳನ್ನು ಉತ್ತಮವಾದ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ. ಈ ಹಿಂದೆ ನಾವು 5 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಈ ಹಿಂದೆ ನಮ್ಮ ಸಂಘ ಪ್ರಥಮವಾಗಿ 5 ವರ್ಷದ ಅವಧಿಯಲ್ಲಿ 3 ಕೋಟಿ ತನಕ ಸಾಲವನ್ನು ನಮ್ಮ ಸಂಘದ ಮೂಲಕ ರೈತರಿಗೆ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಂಘದ ಕಟ್ಟಡಕ್ಕಾಗಿ ಹಾಗೂ ಹೆಚ್ಚಿನ ಸಾಲ ಸೌಲಭ್ಯಗಳ ತರುವುದರ ಮೂಲಕ ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾಲಾವಧಿಯಲ್ಲಿ ಪ್ರಾಮಾಣಿಕವಾಗಿ ಸಹಕಾರ ಸಂಘದ ಏಳಿಗೆಗಾಗಿ ಶ್ರಮಿಸ್ತೇವೆ ಎಂದು ಈ ದಿವಸ ಈ ವಿಚಾರವಾಗಿ ಈ ಸಂಘದ ಮುಂದಿನ ಯಾವ ರೀತಿ ನಾವು ನಡ್ಕೊಬೇಕಂತ ತಾಲೂಕಿನ ಸಂಘದ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ನವೀನ್ ಕುಮಾರ್ ಸರ್ ಅವರು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಮುಂದಿನ ನಮ್ಮ ಯಾವ ರೀತಿ ಯೋಜನೆಗಳು ಇಟ್ಕೊಳ್ಬೇಕು, ಸರ್ಕಾರದಿಂದ ಯಾವ ರೀತಿ ಸಾಲ ಸೌಲಭ್ಯಗಳು ಸಿಗುತ್ತೆ, ಆನಂತರ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟ್ಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶಗಳನ್ನು ಅವರು ಈಗ ನಮ್ಮ ಆಯ್ಕೆ ಪ್ರಕ್ರಿಯೆ ಮುಂಚೆ ಮಾತಿನ ಮೂಲಕ ನಮಗೆ ವಿಷಯವನ್ನು ತಿಳಿಸಿದ್ದಾರೆ. ಅದೇ ರೀತಿ ನೀವು ಈ ದಿವಸ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಿಂದ ಸಾಲ ಸೌಲಭ್ಯಗಳು, ಗೊಬ್ಬರ ವಿತರಣೆ ಕಾರ್ಯಕ್ರಮಗಳು, ಅದೇ ರೀತಿ ನಾವು ಸಹಕಾರ ಸಂಘಕ್ಕೆ ಕೊಟ್ಟಿರ್ತಕ್ಕಂಥ ರೈತರ ಸಾಲವನ್ನು ವಸೂಲಾತಿ ಮಾಡೋ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರಿ ಬಂಧುಗಳು ಸಹಕರಿಸಬೇಕು ಅನ್ನೋ ಮೂಲಕ ನಾವು ಈ ಮೂಲಕ ಕೇಳ್ಕೊಳ್ತಿದ್ವಿ. ತಾವು ಕೊನೆಯದಾಗಿ ರೈತರ ಪರವಾಗಿ ಏನನ್ನು ಹೇಳಿಕ್ಕೆ ಬಯಸ್ತೀರಿ? ಈ ಹಿಂದೆ ನಾವು ಸಾಲದ ಲಿಮಿಟ್ 3 ಲಕ್ಷ ಇತ್ತು. ಈಗ ಕೇಂದ್ರ ಸರ್ಕಾರದ ಸಹಯೋಗ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ 5 ಲಕ್ಷವನ್ನು ಅದರ ಮಿತಿಯನ್ನು ಹೆಚ್ಚಿಗೆ ಮಾಡಿರುತ್ತಾರೆ. ಈ ಸಾಲ ಸೌಲಭ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹೆಚ್ಚಿದಾಗಿ ಮಾಡಿಕೊಂಡು ಅದೇ ರೀತಿ ನಾವು ಕೊಟ್ಟಿರ್ತಕ್ಕಂಥ ಸಾಲವನ್ನು ರೈತರು ಸಹ ಸಂಘದ ಮುಂದಿನ ಅಭಿವೃದ್ಧಿ ಉದ್ದೇಶಕ್ಕಾಗಿ ಮರುಪಾವತಿಗೆ ಕಟ್ಟುವ ಮೂಲಕ ಸಹಕಾರ ನೀಡಿ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರೈತ ಬಾಂಧವರ ರೈತರ ಪರವಾಗಿ ಸೇವೆ ಸಲ್ಲಿಸುವಂಥದ್ದು ನಿಮ್ಮ ಸೋಷಿಯಲ್ ಸೆಕ್ಟರ್ ಇದೆ. ರೈತರು ಕೂಡ ಸಾಲ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಸಾಲವನ್ನು ತೆಗೆದುಕೊಂಡು ಹೋಗುವಂಥದ್ದು ಆಗ್ತದೆ. ಅದೇ ಪ್ರೀತಿ ಸಾಲವನ್ನು ಮರುಪಾವತಿ ಮಾಡುವ ಸಂದರ್ಭದಲ್ಲಿ ಯಾಕೆ ಓಡಾಡಿಸುವಂಥದ್ದು, ವ್ಯತ್ಯಾಸಗಳನ್ನು ಮಾಡುವಂಥದ್ದು ಮಾಡ್ತಾರೆ. ಅದಕ್ಕೆ ರಿಕ್ವೆಸ್ಟ್ ಮಾಡಬಹುದಾ ಈ ರೈತ ಬಾಂಧವರಿಗೆ ಅಂತೇಳಿ? ಖಂಡಿತ ನೀವು ಸರಿ ಇದೆ. ಈಗ ಏನಾಗಿದೆ ಅಂದರೆ ಅತಿವೃಷ್ಟಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ರೈತರ ಜೀವನ ಮಾಡ್ತಕ್ಕಂಥ ಖರ್ಚಿಗೆ ಸಮ ಆಗ್ತಾ ಇದೆ. ಬರೋ ಉತ್ಪಾದನೆ ಇಲ್ಲದೇ ರೈತರು ಭಾಳ ಸಂಕಷ್ಟ ಕಾಲದಲ್ಲಿದ್ದಾರೆ. ಆದರೂ ರೀತಿ ಅವರ ಮನವೊಲಿಸಿ ಸಂಘದ ಅಭಿವೃದ್ಧಿಗೆ ಮರುಪಾವತಿ ಮಾಡುವ ಪ್ರಾಮಾಣಿಕ ಕೆಲಸವನ್ನು ನಮ್ಮ 11 ಜನ ಒಳಗೊಂಡಂತೆ ನಿರ್ದೇಶಕರು ಒಳಗೊಂಡಂತೆ ನಾವು ಮುಂದಿನ ದಿನಗಳಲ್ಲಿ ಸಹಕರಿಸ್ತೇವೆ ಅಂತ ಹೇಳ್ತೇವೆ. ನಮಸ್ತೆ.